ಅವ್ರದ್ದು ಎಷ್ಟು ರೂಪಾಯಿ ಟ್ರಿಪ್ ಬಾಡಿಗೆ ಅಂತ ಇದ್ರಲ್ಲಿ ನೋಡ್ಕೊಳ್ಳಿ. ಇದು ಅವರು ಟ್ರಿಪ್ ಅಮೌಂಟ್ ನಿಮ್ಗೆ ಕಾಣಿಸ್ತಿದೆ ಅನ್ಕೋತೀನಿ. ನಾನು ಏನೇ ಬಂದು ನಿಮಗೆ ಎಕ್ಸಾಜುರೇಟ್ ಏನೋ ಹೇಳ್ತಾರಲ್ಲ, ಅದೇ ತಪ್ಪಾಗಿ ಹೇಳಿದ್ರೆ ಕ್ಷಮಿಸ್ಕೊಬಿಡಿ. ನನ್ನಷ್ಟು ವೇಸ್ಟ್ ಮಾಡಿರೋ ಟೈಮ್ ಯಾರೂ ಇಲ್ಲ, ನನ್ನಷ್ಟು ಸೋಂಬೇರಿನೂ ಯಾರೂ ಇಲ್ಲ. ಸಮಸ್ತ ಕರ್ನಾಟಕ ಜನತೆಗೆ ರಾ ಪ್ರವೀಣ್ ವ್ಲಾಗ್ಸ್ಗೆ ಸ್ವಾಗತ, ಸ್ವಾಗತ ಅಷ್ಟೇ ನಾನು ಹೇಳೋಕ್ಕಾಗೋದು. ನೋಡಿ, ಬ್ಲಾಗ್ ಮಾಡಬೇಕು ಅಂತಂದರೆ ಎಲ್ಲರಿಗೂ ಒಂದು ಮಿತ್ತಿರುತ್ತೆ. ಅದು ಬೇಕು ಇದು ಬೇಕು, ಒಳ್ಳೆ ಹೊಟ್ಟೆ ಬೇಕು, ಚೆನ್ನಾಗಿರೋದು, ಇದು ಅವೆಲ್ಲ ಏನೂ ಇಲ್ಲ. ನಿಮ್ಗೇನಿದೆಯೋ ನಿಮ್ಮಲ್ಲಿ ಏನಿದೆಯೋ ಅದನ್ನ ಇಟ್ಕೊಂಡು ನೀವು ಬ್ಲಾಗ್ ಮಾಡಿ. ನೀವು ಬೇರೆಯವ್ರು ನೋಡ್ಬೇಕಂತ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ 1-2 ದಿನಕ್ಕೆ ನೀವು ಫೇಮಸ್ ಆಗ್ಬೋದು, ಬಟ್ ಫ್ಯೂಚರು ಅದರಲ್ಲಿ ಏನೂ ಇರೋಲ್ಲ. ಲೇಟಾಗಿ ಆಗಲಿ, ನಾವು ಲೇಟಾಗಿ ಗ್ರೋತ್ ಆಗೋದ, ಫಾಸ್ಟಾಗಿ ಗ್ರೋತ್ ಆಗಿ ಯಾರಿಗೇನು ಸಿಗುತ್ತೆ ಹೇಳಿ? ಲೇಟಾಗಿ ಗ್ರೋ ಆಗೋದ. ಇನ್ನೊಂದು ನಿಮ್ಗೆ ಹೇಳಿದ್ದೆ, ಆಟೋ ಕಂಪ್ಲೀಟ್ ವಿಡಿಯೋ ನೋಡಿರ್ತೀರ. ಆಟೋ ಎಲ್ಲ ಡಾಕ್ಯುಮೆಂಟ್ಸ್ ಏನಿದೆಯೋ ಎಲ್ಲ ಬಂದಾಗಿದೆ. ಮತ್ತು ಮೊನ್ನೆ ಎಲ್ಲ ನನ್ನ ಆಟೋಲ್ಲಿ ಏನೇನು ಎಕ್ಸ್ಟ್ರಾ ಆಕ್ಸೆಸರೀಸ್ ಇದೆ ಅದನ್ನು ನಿಮಗೆಲ್ಲ ಕಂಪ್ಲೀಟಾಗಿ ತೋರಿಸಿದ್ದೀನಿ. ನೋಡಿಲ್ಲ ಅಂದರೆ ಆ ವಿಡಿಯೋದು ನಿಮಗೆ ಲಾಸ್ಟ್ ಎಂಡ್ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಇದು ಹಿಂದಿನ ವೀಡಿಯೋನೇ, ಹೋಗಿ ಅದರಲ್ಲೂ ಲಿಂಕ್ ಇದೆ. ನಿಮ್ಗೆ ಏನಾದ್ರು ಪರ್ಚೇಸ್ ಮಾಡೋಂಗಿದ್ರೆ ಅದರಲ್ಲಿ ಹೋಗಿ ನಾನು ಏನು ತೊಗೊಂಡಿದ್ಯೋ ಅದೆಲ್ಲ ಅಲ್ಲಿ ಕಂಪ್ಲೀಟಾಗಿ ಲಿಂಕು ಕೊಟ್ಟಿದ್ದೀನಿ. ಪರ್ಚೇಸ್ ಮಾಡೋರು ಪರ್ಚೇಸ್ ಮಾಡ್ಕೊಳ್ಳಿ. ಯಾಕಂದರೆ ನೋಡಿ, ಬಿಸಿಲು ಅಷ್ಟು ಸುಡ್ತಾ ಇದೆ. ನಿಮ್ಗೆ ಹೇಳಿದ್ದೆ, ಒಂದು ಬಾಟ್ಲು ತೊಗೊಂಡಿದ್ದೆ. ನೋಡಿ, ನಾರ್ಮಲ್ ಬಾಟ್ಲಿಗೆ ಈ ಬಾಟ್ಲಿಗೆ ಏನು ಗೊತ್ತಾ ವ್ಯತ್ಯಾಸ? ಈ ಬಾಟ್ಲಲ್ಲಿ 24 hours ನೀವು ಕೋಲ್ಡ್ ವಾಟ್ರು, ಹಾಟ್ ವಾಟ್ರು ಏನೇ ತೊಗೊಂಬನ್ನಿ, ಇದು ಹಂಗೆ ನಿಮಗೆ ಈ ಬಾಟ್ಲಲ್ಲಿ ನಿಮ್ಗೆ ಹಂಗೆ ಇರುತ್ತೆ. ಯಾಕಂದರೆ ನಾನು ಯೂಸ್ ಮಾಡಿದ್ದೀನಿ, ಯೂಸ್ ಮಾಡೇ ನಿಮ್ಗೆ ಹೇಳ್ತಾ ಇರೋದು. ಸುಮ್ಮನೆ ಏನೋ ಒಂದು ಹೇಳಬೇಕು, ಯಾವುದೋ ಒಂದು ಪ್ರಮೋಷನ್ ಇರಲಿ, ಏನೋ ಒಂದು ಮಾಡ್ತಾ ಇಲ್ಲ. ನನಗೇನು ಬೆಸ್ಟು ಚೆನ್ನಾಗಿ ಅನಿಸಿದೆಯೋ ನಿಮಗೂ ಹೇಳಿದ್ದೀನಿ. ಬೇಕಾದವ್ರು ತೊಗೊಳ್ಳಿ, ಬೇಡದಿರೋರು ಆರಾಮಾಗಿ ವಿಡಿಯೋ ನೋಡಿ ಜಾಲಿ ಎಲ್ಲರಿಗೂ ಹೇಳ್ತಾರಲ್ಲ, ಜಾಲಿ ಎಲ್ಲ ಜಾಲಿಯಾಗಿರಿ. ನಾನು ಈ ವಿಡಿಯೋಲಿ ನಾನು ನಿಮ್ಗೆ ಹೇಳಿದ್ದೆ, ಹೋದ ವಿಡಿಯೋಲ್ಲೇ ಸಸ್ಪೆನ್ಸ್ ಇದೆ ಅಂತ. ಏನು ಸಸ್ಪೆನ್ಸು? ಏನಿಲ್ಲ. ಪ್ರತಿಯೊಬ್ಬರಿಗೂ ಒಂದು ಮಿತ್ತಿದೆ. ಆಟೋದವರು ಅಂದರೆ ಕೆಟ್ಟವರು, ಎಲ್ಲಂದರೆ ಅಲ್ಲಿ ಆಟೋದವ್ರ ಕಷ್ಟಗಳು ಇದೆ. ಏನ ಕಷ್ಟ ಬನ್ನಿ, ಇದನ್ನೇ ನಿಮ್ಗೆ ತೋರಿಸ್ಬೇಕಂದ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ, 1 ವೀಕ್ ಮನೆಗಂತೂ ಹೋಗಲ್ಲ. ಇಲ್ಲೇ ಇದೆ, ಬಟ್ ನಾನಂತೂ ಹೋಗಲ್ಲ. ಆಟೋದ್ರಲ್ಲೇ ಇರ್ತಾಣ, ಇಲ್ಲೇ ಆಟೋದ್ರಲ್ಲೇ ಮಲ್ಕೊಳ್ಳೋಣ. ಇನ್ನೊಂದು ಸ್ನಾನ ಮತ್ತು ಫೇಸ್ ವಾಶು ಈ ಥರ ಎಲ್ಲ ಏನು ಮಾಡ್ತೀರಾ ಅಂತ ನೋಡಿ. 1 ವೀಕಲ್ಲಿ ನಮಗೆ ಪಬ್ಲಿಕ್ ಟಾಯ್ಲೆಟ್ಸ್ ಇದೆ, ಯಾವ ರೀತಿ ಇದೆ ಏನು, ಮತ್ತು ಎಷ್ಟೋ ಜನ ತುಂಬ ಕಷ್ಟ ಬೀಳ್ತಾರೆ. ಆಟೋದವ್ರು ಅಂತಲೇ ಎಲ್ಲ, ಕಾರವರು ಅಷ್ಟೇ, ಎಷ್ಟೋ ಜನ ಕಾರು ಓಡಿಸ್ತಾರೆ. ಅವರೆಲ್ಲ ಎಲ್ಲಿ ಕಾರಲ್ಲೇ ಮಲಗಿರ್ತಾರೆ. ಎಲ್ಲರೂ ಸ್ನಾನ ಮಾಡಬೇಕಂದ್ರೆ BBMP ಗೌರ್ಮೆಂಟ್ ಕಡೆಯಿಂದ ಸಮ್ ಆಫ್ ದ ಶವರ್ ರೂಮ್ಸ್ ಇದೆ, ಅಲ್ಲಿ ಹೋಗಿ ಸ್ನಾನ ಮಾಡ್ಕೋತಾರೆ. ಅದಕ್ಕೆ ನಿಮ್ಗೆ ಏನಂತಂದರೆ, ಈ ಬ್ಲಾಗಲ್ಲಿ ಅವ್ರ ಕಷ್ಟಗಳು ಏನಿರುತ್ತೆ, ಯಾವಾಗ ಟೈಮಿಂಗ್ ಹೆಂಗೆ ಮಾಡ್ತಾರೆ ನೋಡಿ. ನನಗೂ ಟೈಮ್ ಸಾಲಲ್ಲ, ಯಾಕಂದರೆ ನಾನು ಫ್ರೀ ಇರೋ ಟೈಮು ಎಡಿಟಿಂಗ್ ಅಂತ ಕೊಟ್ಟಿದ್ದೀನಿ, ಬಟ್ ವ್ಲಾಗಿಂಗ್ ಅಂತ ಇದಕ್ಕೂ ಒಂದು ಟೈಮ್ ಕೊಟ್ಟಿದ್ದೀನಿ. ಏನು ಡೈಲಿ ಲೈಫ್ ಏನಿದೆಯೋ ಅದು ನಿಮ್ಗೆ ತೋರಿಸ್ತೀನಿ. ನಾನು ಏನೇ ಬಂದು ನಿಮಗೆ ಎಕ್ಸಾಜುರೇಟ್ ಏನೋ ಹೇಳ್ತಾರಲ್ಲ, ಅದೇ ತಪ್ಪಾಗಿ ಹೇಳಿದ್ರೆ ಕ್ಷಮಿಸ್ಕೊಬಿಡಿ. ಯಾಕಂದರೆ ಮಿಸ್ಟೇಕ್ ಆಗಿ ಕಾಮನ್ನು, ಬಟ್ ನಿಮಗೆ ಇದನ್ನು ಬ್ಲಾಗಲ್ಲಿ ಹಾಕಿರ್ತೀನಿ. ಇದಾಗ್ದಿರಾ ನಿಮ್ಗೇನೋ ಒಂದು ಹೇಳಬೇಕು ಆ ರೀತಿ ಏನಿಲ್ಲ. ಇವತ್ತು ಸೋಮವಾರ, ಬರೋ ಮಂಗಳವಾರ ಮಧ್ಯಾಹ್ನದವರೆಗೂ ಡ್ಯೂಟಿ ಮಾಡ್ತೀನಿ, ಅಲ್ಲಿವರೆಗೂ ಇಲ್ಲಿರ್ತೀನಿ. ಆ ಮಂಗಳವಾರ ಏನಕ್ಕೆ ಅಂತಂದರೆ, ಸೋಮವಾರನೇ ಮನೆಗೆ ಹೋಗೋದು 1 ವಾರ ಚಾಲೆಂಜ್ ಹಾಕ್ಕೊಂಡಿದ್ದೀನಿ. ಬಟ್ ಮಂಗಳವಾರ ಏನಂದರೆ ಮತ್ತೆ ನಮಗೆ ಆಟೋಗೆ ಗ್ಯಾಸು ಅದು ಇದು ಸ್ವಲ್ಪ ಸಣ್ಣ ಪುಟ್ಟ, ಈಗ ಮನೆಗೆ ಹೋಗ್ತೀವಿ 1 ವಾರ ಆದಮೇಲೆ ಏನಾರು ತೊಗೊಂಡೋಗ್ಬೇಕು, ಸ್ವಲ್ಪ ಖರ್ಚಿರುತ್ತಲ್ಲ, ಆ ದಿನ ದುಡ್ಕೊಂಡು ಹೋಗೋದ, ರೆಸ್ಟ್ ಏನಕ್ಕೆ ಮಾಡೋದು, ಆ ದಿನ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು. ಯಾಕಂದರೆ ಮುಂಚೆ ನಾನು ನಿಮ್ಮ ಥರನೇ ಈ ವಿಡಿಯೋ ನೋಡ್ತಿರ್ತೀರ, ಎಷ್ಟೋ ಜನ ಈ ವಿಡಿಯೋ ನೋಡ್ಬೋದು, ಟೈಮ್ ವೇಸ್ಟ್ ಮಾಡಿದ್ದೀನಿ. ಯಾರು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಟೈಮ್ ತುಂಬ. ಯಾಕಂದರೆ ನನ್ನಷ್ಟು ವೇಸ್ಟ್ ಮಾಡಿರೋ ಟೈಮ್ ಯಾರೂ ಇಲ್ಲ, ನನ್ನಷ್ಟು ಸೋಂಬೇರಿನೂ ಯಾರೂ ಇಲ್ಲ. ಆ ರೀತಿ ನೀವು ನನಗಿಂತ ಸೋಂಬೇರಿ ಇರ್ಬೋದು, ಬಟ್ ಇರೋದು ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ, ನಾನು ಬಂದು ನಿಮ್ಗೆ ಏನೋ ಒಂದು ಆಡಂಬರವಾಗಿ ಅದು ತೋರಿಸೋದು ಇದು ತೋರಿಸೋದು ಏನಿಲ್ಲ. 1 ದಿನ 2 ದಿನ ನಿಮ್ಗೆ ತೋರಿಸ್ಬೋದು.
3ನೇ ದಿನಕ್ಕೆ ನನ್ನ ಬಂಡವಾಳ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಏನಕ್ಕೆ ಇರೋದೇ ಹರ್ಕಲ್ ಬಟ್ಟೆ ಹಾಕೊಂಡ್ರು ನಿಯತ್ತಾಗಿರೋದ, ಯಾರಿಗೇನು ಎದುರೋ ಅವಶ್ಯಕತೆ ಏನಿಲ್ಲ. ಸಣ್ಣ ಪುಟ್ಟ ಪ್ರಾಬ್ಲಮ್ ಅನ್ನೋದು ಇದ್ದೇ ಇರುತ್ತೆ, ಅವೆಲ್ಲ ಏನು ತಲೆಗೆ ಹಾಕೊಳಕ್ಕೆಲ್ಲ ಆಗಲ್ಲ. ಮನುಷ್ಯ ಅಂದರೆ ಒಂದು ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಬನ್ನಿ ಈ ವ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಡೇ ಟು ಡೇ ಏನೇನು ನಡೀತಾ ಇದೆ ನಿಮಗೆ ಕ್ಲೀನಾಗಿ ಅಪ್ಡೇಟ್ ಮಾಡ್ತೀನಿ. ಈಗ ಡ್ಯೂಟಿ ಮಾಡಿದ್ದೀನಿ, ಮಧ್ಯಾಹ್ನನೇ ಬಂದೆ, ಸ್ವಲ್ಪ ಲೇಟ್ ಆಯಿತು. ಮಧ್ಯಾಹ್ನನೇ ಬಂದೆ, ಎಲ್ಲ ಪ್ಯಾಕ್ ಮಾಡ್ಕೋಬೇಕಾಯ್ತು, ಬಟ್ಟೆ ಪ್ಯಾಕ್ ಮಾಡ್ಕೋಬೇಕಾಯಿತು, ಆಕ್ಸೆಸರೀಸ್, ಶಾಂಪೂ, ಟವಲ್ಸ್ ಇರ್ಬೋದು, ಬಟ್ಟೆ ಇರ್ಬೋದು, ಎಲ್ಲನೂ ಪ್ಯಾಕ್ ಮಾಡ್ಕೋಬೇಕಾಯ್ತು. ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ, ಬ್ಯಾಗ್ ಹಿಂದೆ ಇಟ್ಟಿದ್ದೀನಿ. ಇನ್ನು ಎಲ್ಲಿ ಊಟ ಮಾಡ್ತೀವಿ, ಎಲ್ಲಿ ಟಿಫನ್ ಮಾಡ್ತೀವಿ, ಪ್ರತಿಯೊಂದು ನಿಮ್ಗೆ ಒಂದು ವೀಕಲ್ಲಿ ಏನೇನು ನಡೆಯುತ್ತೆ ತೋರಿಸ್ತೀನಿ. ಏನು ನನ್ನ ಡೇ ಟು ಡೇ ಲೈಫ್ ಇದೆಯೋ ಅದೇ ನಿಮ್ಗೆ ತೋರಿಸೋದು. ನಿಮ್ಗೆ ಬೇರೆ ಏನು ನಾನು ಅದಕ್ಕೆ ಆದಂಥ ಪ್ಲೇಸ್ಗೆ ಹೋಗ್ಬೇಕು ಹಿಂಗೇನಿಲ್ಲ. ಎಲ್ಲರೂ ಹೋಗಾಗಿತ್ತಂದರೆ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ, ಟೆನ್ಷನ್ ಇಲ್ಲ. ಬನ್ನಿ, ತುಂಬ ಮಾತಾಡೋದು ನಿಮಗೂ ಇಷ್ಟ ಆಗಲ್ಲ ಅಂದಾಗ ಅನಿಸುತ್ತೆ. ಆವಾಗಲೇ ಡ್ಯೂಟಿ ಮಾಡಿದ್ದೀನಿ, ಒಂದು ಸ್ವಲ್ಪ ಅರ್ನಿಂಗ್ ಮಾಡಿದ್ದೀನಿ. ನಡೆಯೋದ ಈಗ ನೆಕ್ಸ್ಟ್ ಬುಕ್ಕಿಂಗ್ ಎಲ್ಲಿಗೆ ಬರುತ್ತೆ ನೋಡೋದ, ವೆಯ್ಟ್ ಮಾಡ್ತೀನಿ. ಆ್ಯಪ್ ಎಲ್ಲ ಆನ್ ಮಾಡ್ಕೋಬೇಕು. ಆನ್ ಮಾಡ್ಕೊಂಡಿದ್ದ ತಕ್ಷಣ ನಿಮ್ಗೆ ಸಿಗ್ತೀನಿ. ನಾಯ್ಸ್ ಬರ್ಬೋದು, ಯಾಕಂದರೆ ನಾನು ಇರೋದು ಓಪನ್ ಆಗಿ, ನಿಮಗೆ ಅದಕ್ಕೆ ಆದಂಥ ಟೈಮ್ ತೊಗೊಂಡು ತುಂಬ ಟೈಮ್ ಬೇಕಾಗುತ್ತೆ. ಎಡಿಟಿಂಗಲ್ಲಿ ಟೈಮ್ ತುಂಬ ಹಿಡಿಯುತ್ತೆ, ಯಾಕಂದರೆ ವಿಡಿಯೋ ಮಾಡೋರು ಗೊತ್ತು ಎಷ್ಟು ಕಷ್ಟ ಇದೆ ಅಂದ್ಬಿಟ್ಟು. ನಾಯ್ಸ್ ಅನ್ನೋದು ಬೇಕಂದ್ರೆ ಈಸಿಯಾಗಿ ತೆಗ್ದಾಕ್ಬೋದು. ಈ ಅದಕ್ಕೆ ಆದಂಥ ತುಂಬ ಆಕ್ಸೆಸರೀಸ್ ಇದೆ, ಬಟ್ ಬಡ್ಜೆಟಾಗಿ ನಾವು ಯಾವ ರೀತಿ ಯೂಸ್ ಮಾಡ್ಕೋಬೋದು, ಏನು ಯೂಸ್ ಮಾಡ್ಬೋದು, ಅದೊಂದಕ್ಕೆ ನಿಮ್ಗೆ ಇದು ಮಾಡ್ತಾ ಇರೋದಷ್ಟೇ. ಇರೋ ಸಾಲಾಗಳು ಕೊಟ್ರೇ ಸಾಕನ್ಸ್ಬಿಡುತ್ತೆ. ಮಿಡಲ್ ಕ್ಲಾಸ್ ಲೈಫ್ ಎಷ್ಟು, ಏನು ಮಾಡೋಕ್ಕಾಗಲ್ಲ. ಬೆಳೆಯೋಣ, ಗಾದೆ ಮಾತು ಹೇಳ್ತಾರಲ್ಲ, ಬಡವ ಬಡವನ ಥರ ಇದ್ಬಿಡು ಅಂತ. ಬಡವ ಏನು ಶ್ರೀಮಂತ ಆಗ್ಬಾರ್ದು. ಬನ್ನಿ ನೋಡೋದ ಏನೇನಾಗುತ್ತೆ ಲೈಫಲ್ಲಿ, ಟ್ರೈ ಮಾಡೋದ, ಕಷ್ಟ ಬೀಳೋಣ. ಒಬ್ಬೊಬ್ರು ನಿಮ್ಗೆ ಗೊತ್ತಿರುತ್ತಲ್ಲ, ಇಮ್ಮಿಡಿಯೇಟಾಗಿ ಫೇಮಸ್ ಆಗ್ಬಿಟ್ಟೆ ಎಲ್ಲ ನೋಡ್ತಿರ್ತೀವಲ್ಲ. ಬಟ್ ಏನಾಗುತ್ತೆ ಅಂದರೆ ಅವ್ರು ಎಷ್ಟು ಚೆನ್ನಾಗಿ ಫೇಮಸ್ ಅಷ್ಟೇ ಬೇಗ ಇಳಿದು ಬಿಡ್ತಾರೆ. ಇಳಿಯೋದು ಬೇಡ, ಬಟ್ ಏನಂತಂದರೆ ನಮಗೂ ಅಷ್ಟೇ, ಇವತ್ತು ಒಂದಿನದ್ದು ಊಟದ್ದು ನಾವು ಯೋಚನೆ ಮಾಡಬಾರ್ದಲ್ಲ, ಪ್ರತಿದಿನದ್ದು ಯೋಚನೆ ಮಾಡಬೇಕು. ಪ್ರತಿಯೊಬ್ಬರೂ ಅಷ್ಟೇ, ಅವರ ಲೈಫಲ್ಲಿ ಅವ್ರ ಹೆಸರನ್ನು ಕೆಡ್ಸ್ಕೋಬಾರ್ದು ಅಂತ ಇರ್ತಾರೆ. ನಾವು ಅಷ್ಟೇ, ಯಾರ್ದು ಏನು ₹1 ಹಂಗೆ ಮಾಡೋದು ಹಿಂಗೆ ಮಾಡೋದು ಆ ರೀತಿ ಏನಿಲ್ಲ. ಸಣ್ಣ ಪುಟ್ಟ ಇರ್ತವೆ ಕಿರಿಕು, ಅವಕ್ಕೆಲ್ಲ ಯೋಚನೆ ಮಾಡ್ಕೊಳ್ಳೋ ಹೋಗ್ಬಾರ್ದು. ಯಾಕಂದರೆ ಪರ್ಸ್ನಲ್ ಲೈಫ್ ಬೇರೆ, ಪ್ರೊಫೆಷ್ನಲ್ ಲೈಫೇ ಬೇರೆ. ಯಾಕಂದರೆ ನಿಮ್ಮ ಕೆಲಸದ ಲೈಫೇ ಬೇರೆ ಇರುತ್ತೆ, ಪರ್ಸ್ನಲ್ ಲೈಫೇ ಬೇರೆ. ಎರಡನ್ನೂ ಬಂದ್ಬಿಟ್ಟು ನೀವು ಮ್ಯಾಚ್ ಮಾಡಿ ಇದು ಮಾಡೋಕ್ಕಾಗಲ್ಲ. ನಿಮ್ಗೆ ಅದಕ್ಕೆ ಆದಂಥ ಪರ್ಸ್ನಲ್ ಲೈಫ್ಗೂ ಒಂದು ಟೈಮ್ ಕೊಟ್ಟಿರ್ತೀರ, ಪ್ರೊಫೆಷ್ನಲ್ ಲೈಫ್ಗೂ ಟೈಮ್ ಕೊಟ್ಟಿರ್ತೀರ. ಬಟ್ ನನ್ನಲ್ಲಿ ಏನಿದೆ ಎಲ್ಲ ಒಂದೇ, ಟೆನ್ಷನ್ ತಗೋಬೇಡಿ. ನಿಮ್ಗೆ ಏನಿದೆಯೋ ತೋರಿಸ್ತೀನಿ. ಬನ್ನಿ, ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋದ. ಫ್ರೆಂಡ್ಸ್, ಡ್ರಾಪ್ ಆಯಿತು, 6 ಗಂಟೆ ಆಗಿದೆ ಟೈಮು. ನೋಡೋದ ಎಷ್ಟು, ಒಂದು 10 ಗಂಟೆವರೆಗೂ ಟ್ರೈ ಮಾಡ್ತೀನಿ, ಎಷ್ಟಾಗುತ್ತೆ ದುಡಿಯೋದು. ಎಲ್ಲ ಆ್ಯಪು ಆನಲ್ಲಿದೆ, ಬಟ್ ಆರ್ಡ್ರೇ ಇಲ್ಲ. ಯಾವ ಲೊಕೇಶನ್, ಅದಕ್ಕೆ ನಾನು ಜಾಸ್ತಿ ಈ ನಾಯಂಡಹಳ್ಳಿ ಸೈಡು, ಈ ಸೈಡೆಲ್ಲ ಯಾವ ಕಡೆನೂ ನಾನು ಬರೋದೇ ಇಲ್ಲ. ನಾನೇನಿದ್ರು ಟುವರ್ಡ್ಸ್ ಸಿಲ್ಕ್ ಬೋರ್ಡ್ ಆ ಸೈಡು, ಮಾರ್ಚಹಳ್ಳಿ ಸೈಡು, ವೈಟ್ಫೀಲ್ಡ್ ಅಲ್ಲಿ ಇರ್ತೀನಿ. ನೋಡೋದ ಈಗ ನೆಕ್ಸ್ಟ್ ಬುಕ್ಕಿಂಗ್ ಬರೋವರೆಗೂ. ನೆಕ್ಸ್ಟ್ ಬುಕ್ಕಿಂಗ್ ಬಂದಮೇಲೆ ಸಿಗ್ತೀನಿ. ಬುಕ್ಕಿಂಗ್ ಅಂತೂ ಇಲ್ಲ, ವೆಯ್ಟ್ ಮಾಡಿದೆ, 15 ಮಿನಿಟ್ಸ್ ಆಯಿತು. ಅದಕ್ಕೆ ಇಲ್ಲಿ ಬೇಕರಿ ಹತ್ರ ಬಂದು ಕಾಫಿ ಹೇಳಿದ್ದೀನಿ. ಅಣ್ಣ ಬಂದಿದ್ದ ತಕ್ಷಣ ಕಾಫಿ ಇಸ್ಕೊಂಡು ಕಾಫಿ ಕೊಡ್ಕೊತೀನಿ. ಆಮೇಲೆ ಡ್ಯೂಟಿ ಬರ್ಬೋದು ಅಂದ್ಕೊಂಡಿದ್ದೀನಿ. ಆರ್ಡ್ರ್ ಅಂತೂ ಇಲ್ಲ, 20-25 ಮಿನಿಟ್ಸ್ ಆಯಿತು. ಕಾಫಿ ಕೊಡಿದೆ, ಬುಕ್ಕಿಂಗೇ ಇಲ್ಲ. ನೋಡಿ, ಈ ಥರ ಪ್ರಾಬ್ಲಮ್ಸು. ದುಡಿಬೇಕು. ನೋಡಿ, ಈಗ ಯಾವುದೋ ಒಂದು ಬಂತು ರ್ಯಾಪಿಡೋಲ್ಲಿ. ಅದು ರ್ಯಾಪಿಡೋಲ್ಲಿ ಏನಂತಂದರೆ ಬೇಗ ಎತ್ಬಿಡ್ತಾರೆ ಬುಕ್ಕಿಂಗು, ಸಿಗೋದೇ ಇಲ್ಲ. ಚೆನ್ನಾಗಿರೋ ಬುಕ್ಕಿಂಗ್ ಎತ್ಬಿಡ್ತಾರೆ, ಚೆನ್ನಾಗಿಲ್ದಿರೋ ಬಿಟ್ಬಿಡ್ತಾರೆ. ಅದು ಪಿಕಪ್ಪು ಲಾಂಗು, ಎಲ್ಲನೂ ಲಾಂಗು ಇರುತ್ತೆ. ಎಲ್ಲ ಆ್ಯಪ್ ಇದೆ, ಓಲಾ, ರ್ಯಾಪಿಡೋ, ನಮ್ಮ ಹತ್ರ ಊಬರ್ ಎಲ್ಲನೂ ಇದೆ. ಎಲ್ಲನೂ ಆನ್ ಮಾಡಿದ್ದೀನಿ. ಯಾವ್ದು ಬರೋದು ಬರಲಿ, ದಿನಕ್ಕೆ ಇವ್ರಿಗೆ ಅಂದ್ಬಿಟ್ಟು ಏನಿಲ್ಲ ಅನ್ನೋ ₹120 ಮಡಗ್ಬಿಡ್ಬೇಕು.
ಫಿಕ್ಸು ಆನ್ ಮಾಡಿದ ತಕ್ಷಣ. ನಮ್ಮ ಎತ್ರಿ ಒಂದು ಬೆಟರು, ಎಲ್ಲ ಡ್ಯೂಟಿ ಮಾಡ್ತೀವಲ್ಲ, ನಮ್ಮ ಎತ್ರಿ ಪರ್ ರೈಡ್ 4 rupees ತಗೋತಾನೆ. ಇನ್ನು ಮಿಗ್ದವರೆಲ್ಲ 25, 30 ಹಂಗೆ ತಗೋತಾರೆ. ಊಬರ್ ಬಂದು 24 hours ಅನ್ಲಿಮಿಟೆಡ್ ರೈಡ್ಸ್ ಕೊಡ್ತಾರೆ. ಅದು ಊಬರಲ್ಲಿ ಆರ್ಡರ್ ಬಿದ್ದಾಗ ರೈಡ್ ಕೌಂಟ್ ಆಯ್ತಾ ಹೋಗುತ್ತೆ. ಯಾವಾಗ 24 hours ಯಾವಾಗ ಆಗುತ್ತೋ ಅಲ್ಲಿಂದ 12 hours ರೆಸ್ಟು. ಊಬರಲ್ಲಿ ಇದೊಂದು ಪ್ರಾಬ್ಲಮ್. ಡೈಲಿ ಆ ರೀತಿ ಕೊಡಲ್ಲ. ಇವತ್ತು ನೋಡಿ, ಇವತ್ತೊಂದು 3 hours ಊಬರ್ ಡ್ಯೂಟಿ ಮಾಡಿದೆ ಅನ್ಕೊಳ್ಳಿ, ನೋಡಿ ಬುಕ್ಕಿಂಗ್ ಬಂತು, ಇದು ಎತ್ಬಿಟ್ರು. ಏನು ಮಾಡ್ತೀರಾ? ಏನೂ ಮಾಡೋಕ್ಕಾಗಲ್ಲ, ಕಾಯಬೇಕು. ಅದಕ್ಕೆ ನಾನು ಈ ಸೈಡ್ ಬರೋದೇ ಇಲ್ಲ. ಎಲ್ಲ ಸಿಲ್ಕ್ ಬೋರ್ಡು, ಬೆಳಂದೂರು ಆ ಸೈಡ್ ಇರ್ತೀನಿ. ಚೆನ್ನಾಗಿ ಆರ್ಡರ್ ಇರುತ್ತೆ, ಬುಕ್ಕಿಂಗು ಬರುತ್ತೆ, ಒಳ್ಳೆ ಅಮೌಂಟು ಇರುತ್ತೆ. ಇಲ್ಲ ಏನು ಮಾಡ್ತೀರ? ಪ್ರತಿಯೊಂದು ನಿಮಗೋಸ್ಕರ ಒಂದು ಚಿಕ್ಕ ಪ್ರಯತ್ನ ಪಡ್ತಾ ಇದ್ದೀನಿ. ಇಷ್ಟೊತ್ತವರೆಗೂ ವಿಡಿಯೋ ನೋಡಿರ್ತೀರ, ಒಂದು ಮೋಟಿವೇಶನ್ಗೋಸ್ಕರ ಅದು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬುಕ್ಕಿಂಗ್ ಬಂದಿದೆ, ಪಿಕಪ್ಗೆ ಹೋಗ್ತಾ ಇದ್ದೀನಿ. ಇಲ್ಲೇ ಒಂದು 4 ಕಿಲೋಮೀಟರ್ ಅಷ್ಟೇ. ಫ್ರೆಂಡ್ಸ್, ಈಗ ಎಲ್ಲ ಕಸ್ಟಮರ್ದು ಪಿಕಪ್ ಡ್ರಾಪ್ ಅಂತ ಹಾಕೋಕ್ಕಾಗಲ್ಲ. ಗ್ಲಿಮ್ಸ್ ಹಾಕ್ತೀನಿ, ನೋಡ್ಕೊಳ್ಳಿ ಎಷ್ಟಾಗುತ್ತೆ ನೋಡೋದ. ಇವತ್ತು ಒಂದು 10 ಗಂಟೆವರೆಗೂ, ಇನ್ನೂ 2 hours ಇದೆ. ನೋಡೋದ ಎಷ್ಟು ಬಿಡ್ಬೋದು, ಎಷ್ಟು ಕಸ್ಟಮರ್ ಪಿಕಪ್ ಮಾಡಿ ಡ್ರಾಪ್ ಮಾಡ್ತೀನಿ ನಾನು, ನಿಮಗೂ ಗೊತ್ತಾಗುತ್ತೆ. ಅದು ಟ್ರೈ ಮಾಡೋದು ಎಷ್ಟಾಗುತ್ತೆ ಅಂತ. ಆರ್ಡರ್ ಬರ್ತಿದೆ, ಬಟ್ ಹೇಳ್ಕೊಳ್ಳೋ ಅಮೌಂಟ್ ಏನು ಕೊಡ್ತಾ ಇಲ್ಲ. ಅದಕ್ಕೆ ಆ್ಯಪಲ್ಲಿ ನಮ್ಮ ಇಷ್ಟ ಅಲ್ಲ, ಯಾವ್ದು ಬೇಕು ಎತ್ಕೊಬೋದು, ಎಲ್ಲಾನು ಬಿಡ್ಬೋದು. ಹೈಯರ್ ಪ್ರೈಸ್ ಯಾರು ಚೆನ್ನಾಗಿ ಕೊಡ್ತಾರೋ ಆ ಬುಕ್ಕಿಂಗ್ ಹೋಗ್ತೀವಿ, ಇಲ್ವಾ ಪ್ರೈಸ್ ಇನ್ಕ್ರೀಸ್ ಆಗೋವರೆಗೂ ವೆಯ್ಟ್ ಮಾಡ್ತೀವಿ. ಸರಿ, ನೋಡೋದ ಯಾವುದು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಟ್ರಾಫಿಕ್ ಫ್ರೆಂಡ್ಸ್ ನೋಡಿ, ಈ ಥರ ಟ್ರಾಫಿಕ್ ಇರುತ್ತೆ. ಏನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಬೇಕು. ಕಸ್ಟಮರ್ ಬುಕ್ಕಿಂಗ್ ಬಂದಿದೆ, ಹೋಗೋದ. ವೇಟಿಂಗ್ ಫಾರ್ ಕಸ್ಟಮರ್. ಈಗ ಒಂದು ಇನ್ಸಿಡೆಂಟ್ ನಡೀತು, ಆಗ ನಾನು ವಿಡಿಯೋ ಮಾಡ್ತಿರ್ಲಿಲ್ಲ. ಡ್ಯೂಟಿಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟಿದ್ದೆ. ಇವತ್ತಿನ ಸ್ವಲ್ಪ ಏನಾದ್ರು ಟಾರ್ಗೆಟ್ ಅಂತ ಆಗಲ್ಲ, ಏನು ನಾವು ಟಾರ್ಗೆಟ್ ಮನೆಯಿಂದ ಹಾಕೋಬಿಡ್ತೀವಿ ಎಷ್ಟು ದುಡಿಬೇಕಂತ, ಅದಕ್ಕೆ ಒಂದು ಸ್ವಲ್ಪ ಹತ್ರ ಕಾರು ಹೋಗೋದ ಅಂದ್ಬಿಟ್ಟು ಡ್ಯೂಟಿ ಮಾಡ್ತಿದ್ದೆ. ನಿಮಗೆ ಒಂದಷ್ಟು ನೋಡಿರ್ತೀರ ವಿಡಿಯೋ ಆಗಿರೋದು. ನಿಮಗೆ ಬೇಕಂದರೆ ತೋರಿಸ್ತೀನಿ ನಿಮ್ಮ ಮೊಬೈಲಲ್ಲಿ. ಏನಾಗಿದೆ ಅಂತಂದರೆ, ಇಷ್ಟು ಏನಾಗಿಲ್ಲ, ಹೇಳ್ಕೊಳ್ಳೋ ಅಂಥ ಇನ್ಸಿಡೆಂಟ್ ಅಂತ ಏನಿಲ್ಲ. ಬಟ್ ಇನ್ಸಿಡೆಂಟ್ ಈಸ್ ವೆರಿ ಗುಡ್, ಬಟ್ ಏನಂತ ಕೆಟ್ಟ ಇನ್ಸಿಡೆಂಟ್ ಏನಲ್ಲ. ಬಟ್ ತುಂಬ ಚೆನ್ನಾಗಿತ್ತು. ಅವ್ರ ಹತ್ರ ಕಾನ್ವರ್ಸೇಷನ್ ಕೇಳ್ತಾಯಿದ್ರು, ಏನಕ್ಕೆ ಹಿಂಗೆಲ್ಲ ಮುಂದೆ ಕ್ಯಾಮ್ರಾ ಇಟ್ಟಿದ್ದೀರಾ, ಏನು ಇತ್ತ ಎಲ್ಲ ಕೇಳ್ತಿದ್ರು. ಹೇಳ್ದೆ, ಸರ್ ಈ ಥರ ವ್ಲಾಗ್ ಮಾಡ್ತೀವಿ, ನಾವು ಫ್ರೀ ಇರೋ ಟೈಮಲ್ಲಿ ನಮ್ಮದಾದಂಥ ಒಂದು ಟೈಮ್ ಕೊಟ್ಟಿದ್ದು ಮಾಡ್ತಾಯಿದ್ದೀನಿ, ಇದಕ್ಕೆ ಆದಂಥ ಹೊಸ ಚಾನಲ್ ಇಟ್ಟಿದ್ದೀನಿ, ಏನೇನು ಕಾನ್ಸೆಪ್ಟ್ಸ್ ಇದೆ, ಮುಂದಕ್ಕೆ ಏನೇನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಎಲ್ಲ ಕೇಳ್ತಾಯಿದ್ರು. ಯೂಶ್ವಲ್ ಆಗಿ ಮಾತಾಡ್ದಂಗೆ ಅವ್ರ ಹತ್ರ ಮಾತಾಡ್ಕೊಂಬಂದೆ. ಕಸ್ಟಮರ್ಗೆ ಇಷ್ಟ ಆಗೋಯ್ತು, ಅವ್ರ ಲೊಕೇಶನು ಬಂತು. ಎಷ್ಟು ನಿಮಿಷ ಜರ್ನಿ ಗೊತ್ತಾ? 35 minutes ಡ್ಯೂರೇಷನು. ಜರ್ನಿ ಚೆನ್ನಾಗಿತ್ತು, ಕಸ್ಟಮರು ಮಾತಾಡ್ತಾಯಿದ್ರು. ನಿಮಗೆ ಗೊತ್ತಲ್ಲ, ಒಬ್ಬೊಬ್ಬರು ಒಳ್ಳೆಯವ್ರು ಸಿಕ್ಕರು ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಒಂದು ಕೇಳ್ತಾರೆ, ಏನು ಮಾಡ್ತಾಯಿದ್ದೀರಾ, ಹೆಂಗೆ ಏನು ಅಂದ್ಬಿಟ್ಟು, ಎಜುಕೇಷನ್ ಎಲ್ಲ ಏನಾಗಿದೆ ಎಲ್ಲ ಕೇಳಿದ್ರು. ಎಲ್ಲ ಹೇಳಿದೆ, ಈ ಥರ ಹಿಂಗೆ ಎಜುಕೇಷನ್ ಮಾಡಿದ್ದೀನಿ, ಮುಂಚೆ ಈ ಥರ ಕೆಲಸ ಮಾಡ್ತಿದ್ದೆ, ಆಮೇಲೆ ಈಗ ಏನೋ ಒಂದು ಮಾಡಬೇಕು, ಲೈಫ್ ಹಿಂಗೆಲ್ಲ ಆಗಿತ್ತು, ಎಲ್ಲ ಏನೇನು ನಡೀತು ಪ್ರತಿಯೊಂದು ಅವ್ರಿಗೆ ತಿಳಿಸಿದೆ. ಮುಂದೆ ಏನು ಮಾಡ್ಕೊಂಡು ಬೇಕು ಅಂದ್ಕೊಂಡಿದ್ದೀರಾ ಅದು ಕೇಳಿದ್ರು, ಹೇಳಿದೆ. ಕಸ್ಟಮರ್ ನಂಬ್ತೀರಾ ಬಿಡ್ತೀರಾ, ಅವ್ರದ್ದು ಟ್ರಿಪ್ ಅರ್ನಿಂಗು ನಿಮ್ಗೆ ತೋರಿಸ್ತೀವಿ. ಅವ್ರದ್ದು ಎಷ್ಟು ರೂಪಾಯಿ ಟ್ರಿಪ್ ಬಾಡಿಗೆ ಅಂತ ಇದ್ರಲ್ಲಿ ನೋಡ್ಕೊಳ್ಳಿ. ಇದು ಅವರು ಟ್ರಿಪ್ ಅಮೌಂಟ್ ನಿಮ್ಗೆ ಕಾಣಿಸ್ತಿದೆ ಅನ್ಕೋತೀನಿ ಕ್ಲೀನಾಗಿ. ಕಸ್ಟಮರು ಕಾನ್ಸೆಪ್ಟ್ ಕೇಳ್ತಿರು, ಡ್ರಾಪು ಆಗೋಯ್ತು, ಸರಿ ಅವ್ರಿಗೆ ಅಮೌಂಟ್ ಹೇಳಿದೆ. ಅವರು ಎಷ್ಟು ಹಾಕಿರ್ಬೋದು ಅನ್ಕೋತೀರಾ? ಪಾಪ 1 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ರು ಈಗಿನ ಪರಿಸ್ಥಿತಿಯಲ್ಲಿ ಆಟೋದವ್ರಿಗೆ ಎಲ್ಲನೂ ಯೂಸ್ಫುಲ್. ಯಾಕಂದರೆ ತುಂಬ ಕಷ್ಟ ಪಡ್ತಾರೆ ಸುಮಾರು ಜನ ನಮ್ಮ ಆಟೋದವರು. ನಾವು ಇರ್ಬೋದು, ಕಷ್ಟನೇ ಬೀಳ್ತಿರೋದು. ಯಾಕಂದರೆ ನಮ್ಮ ದುಡ್ಡು
10 ರೂಪಾಯಿ ಎಕ್ಸ್ಟ್ರಾ ಇಸ್ಕೊಳ್ಳಿ, ತೊಂದರೆ ಏನಿಲ್ಲ. 10 ರೂಪಾಯಿ ಕಮ್ಮಿನೂ ಇಸ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಕಷ್ಟ ಬೀಳ್ತಿದ್ದೀವಿ, ಕಷ್ಟಪಟ್ಟು ದುಡಿತಿದ್ದೀವಿ ಅಲ್ವಾ. ಅವ್ರಿಗೆ ನಮ್ಮ ಕಾನ್ಸೆಪ್ಟ್ ಇಷ್ಟ ಆಯಿತು. ಎಲ್ಲ ಕೇಳಿದ್ರು. ಮುಂದೆ ಸರ್ ಅವರು ಚಾನಲ್ ನೇಮು ಕೇಳಿದ್ರು, ಚಾನಲ್ ನೇಮು ಹೇಳಿದೆ, ಎಲ್ಲಾನು ಪ್ರತಿಯೊಂದು ಹೇಳಿದೆ. ಅವರು ಎಷ್ಟು ಹಾಕಿರ್ಬೋದು ಅಂದ್ಕೊಂಡ್ರಿ? ತೋರಿಸ್ತೀನಿ ನೋಡಿ, ನಿಮ್ಗೆ ಕಾಣಿಸ್ತಿರ್ಬೋದು. 500 ರೂಪೀಸ್ ಹಾಕಿದ್ರು, ಎಕ್ಸ್ಟ್ರಾ 250 ರೂಪೀಸ್ ನೋಡಿ. 1 to ಡಬಲ್ ಹಾಕೋರು. ಸರ್ ಇಲ್ಲ ನೀವು ಜಾಸ್ತಿ ಹಾಕಿದ್ದೀರಾ ಅಂತಂದೆ. ರಿಟರ್ನ್ ಮಾಡ್ತೀನಿ ಅಂತಂದೆ. ಅವ್ರಿಗೆ ಕೇಳಿದೆ. ಅವ್ರು ಜಸ್ಟ್ ಏನು ಹೇಳಿದ್ರು ಗೊತ್ತಾ, ಸರ್ ತುಂಬ ಕಾನ್ಸೆಪ್ಟ್ ಇಷ್ಟ ಆಯಿತು, ಮುಂದೆ ಏನೇನೋ ಫ್ಯೂಚರ್ ಕಾನ್ಸೆಪ್ಟು ಇಟ್ಟಿದ್ದೀರಾ, ತುಂಬ ಚೆನ್ನಾಗಾಯಿತು, ನಿಮ್ಮ ಹತ್ರ ಮಾತಾಡಿ ಖುಷಿ ಆಯಿತು, ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ, ಮುಂದೆ ವಿಡಿಯೋ ಮಾಡ್ತಾಯಿರಿ, ನೋಡ್ತಾ ಇರಿ, ನಮ್ಮ ಕೈಲಾದಷ್ಟು ನಾವು ಸಪೋರ್ಟ್ ಮಾಡ್ತೀವಿ, ನಮ್ಗೆ ಗೊತ್ತಿರೋರ್ಗೆ ಹೇಳ್ತೀವಿ, ಮಾಡಿ ಸರ್, ಬೆಳಿಬೇಕು ಎಲ್ಲರೂ. ತುಂಬ ಜನ ಹೆಂಗೆಂಗೋ ಬೆಳೀತಾರೆ, ನೀವು ಕಷ್ಟ ಬೀಳ್ತೀರಾ ಅಂತ ಇದ್ದೀರಾ, ಬೀಳಿ ಸರ್, ಪರವಾಗಿಲ್ಲ. ಅಂದರೆ ಅವ್ರಿಗೆ ಎಲ್ಲ ಏನೇನು ಮಾತಾಡಿದ್ರೆ ನಿಮಗೂ ಅದು ಮುಂದಕ್ಕೆ ಗೊತ್ತಾಗಬೇಕು ಅಂದರೆ ನೀವು ಫುಲ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೀವು ಫುಲ್ಲಾಗಿ ನೋಡಿ. ಲಾಭ ಬರುತ್ತೆ ಅಂತ ಈ ಚಾನಲ್ ಮಾಡಿರ್ಬೋದು, ಯಾವ ರೀತಿಯೂ ನಾನು ಮಾಡಿಲ್ಲ. ಲಾಭ ಬರಬೇಕು ಅಂತ ಮಾಡಿಲ್ಲ, ಬರುತ್ತಂತನೂ ನಾನು ಮಾಡಿಲ್ಲ. ನನಗೆಷ್ಟು ಮಾಡಿರೋ ಚಾನಲ್ ಬಂದ್ಬಿಟ್ಟು ಏನು ನನ್ನ ಕೈಯಲ್ಲಿ ಆದಷ್ಟು ನನ್ನ ಜೀವನ ಏನಿದೆ ಅದು ನಿಮ್ಗೆ ತೋರಿಸ್ಬೇಕಂತ ಅಷ್ಟೇ. ನೋಡಿ, ನಾವು ಎಲ್ಲ ಥರನೂ ಎಂಜಾಯ್ ಮಾಡಿ ಎಲ್ಲ ರೀತಿ ನನ್ನ ಲೈಫ್ ಹೆಂಗೆ ಬೇಕು, ನಾನು ಒಂದು 5 ವರ್ಷ ನನಗೆ ಬೇಕಾದಂಗಿದ್ದೆ, ಮನೇಲಿ ಅದೆಲ್ಲ ಬಿಟ್ಟರು. ಈಗ ಮನೆಯವ್ರಿಗೋಸ್ಕರ ಅಂದ್ಬಿಟ್ಟು ಇನ್ನು ನಾವು ಬದುಕಬೇಕು ಅಷ್ಟೇ. ಒಬ್ಬ ಮನುಷ್ಯ ಇನ್ನೊಬ್ಬನಿಗೆ ಇದು ಮಾಡಬೇಕಲ್ಲ, ಅದೇ ರೀತಿ ಈಗ ನನಗೆ ಕಾನ್ಸೆಪ್ಟ್ ಬೇಕು, ಏನಾದ್ರು ಒಂದು ಬೇಕು, ಡ್ಯೂಟಿ ಮಾಡಬೇಕು. ಇನ್ನೊಂದು ನೋಡಿ, ಎಜುಕೇಷನ್ನೇ ನಮ್ದು ಬೇರೆ ಇದೆ, ನಮ್ಮ ಫೀಲ್ಡೇ ಬೇರೆ ಇದೆ. ಪ್ರತಿಯೊಬ್ಬರದ್ದು ಅಷ್ಟೇ, ಎಜುಕೇಷನ್ನೇ ಅವ್ರು ಬೇರೆ ಮಾಡಿರ್ತಾರೆ, ಫೀಲ್ಡೇ ಬೇರೆ ಚೂಸ್ ಆಗಿದೆ. ಅವರು ಓದೋ ತಕ್ಕನಂಗೆ ಕೆಲಸ ಹುಡ್ಕೋಬೇಕು, ಹಂಗೆ ಮಾಡಬೇಕು ಅಂತಂದರೆ ಲಕ್ಕಲ್ಲಿ ಸಿಕ್ಕರು ಸಿಗುತ್ತೆ, ಸಿಗದಿರೋರು ಏನು ಮಾಡ್ತಾರೆ, ಅವ್ರು ಸಿಗೋ ಫೀಲ್ಡಲ್ಲಿ ಬುಕಿಂಗ್ ಬಂತು, ಸಿಗೋ ಫೀಲ್ಡಲ್ಲಿ ಚೂಸ್ ಮಾಡ್ಕೋತಾರೆ. ಆ ರೀತಿ. ಈಗ ಇವತ್ತಿನ ಡೇ ಇಲ್ಲಿಗೆ ಮುಗೀತು. ಏನು ಹೇಳಬೇಕು ನಾನು ಕ್ಲೀನಾಗಿ ಹೇಳಿದ್ದೀನಿ. ವಿಡಿಯೋ ಬ್ಲರ್ರಾಗಿ ಬರ್ತಿರ್ಬೋದು, ಗೊತ್ತಿದೆ, ಟೈಮ್ ಆಗೋಗಿದೆ 11:30. ಇನ್ನು ಎಡಿಟಿಂಗ್ ಪೆಂಡಿಂಗ್ ಇದೆ, ಎಡಿಟಿಂಗ್ ಮಾಡಿ ನಿದ್ದೆ ಮಾಡಬೇಕು. ಬೆಳಗ್ಗೆ ಎಷ್ಟು ಗಂಟೆಗೆ ಹೊರಡ್ತೀನಿ, ಡೇ ಪಾರ್ಟ್ 2 ವಿಡಿಯೋ ಸಿಗೋದ. ಅಲ್ಲಿವರೆಗೂ ಶುಭರಾತ್ರಿ. ಥ್ಯಾಂಕ್ ಯು.